ಅಂದ್ರೂ ಮಾಡಲ್ಲ. ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಆಚೆಯಿಂದ ಬರ್ತಾ ಇರೋಂಥ ಟ್ರಾಫಿಕ್ನೆಲ್ಲ LCAದಲ್ಲಿ ಒನ್ ವೇ ಮಾಡಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ ಸರ್. ಎಷ್ಟು ಕಷ್ಟ ಆಗುತ್ತೆ ಅಂದರೆ ವಿಲೇಜರ್ಸ್ ಹೊರಗಡೆ ಹೋಗೋದಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್ ನೀವು ಫಸ್ಟ್ ಏನಾದರೂ ಸೇರಿಸ್ಬೇಕು ಬೆಂಗಳೂರಿಗೆ ಏನಾದರೂ ಜಾಗ ಯಾವುದಾದ್ರು ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ದಯವಿಟ್ಟು ಸೇರಿಸಿ. ನಮ್ಗೆ ಹಣನೂ ಬರ್ತದೆ, ಡೆವಲಪ್ಮೆಂಟ್ಗೆ ದುಡ್ಡು ಬರ್ತದೆ. ಕ್ಷೇತ್ರ ನಂದು ಕೃಷ್ಣಣ್ಣ ಕ್ಷೇತ್ರನೇ ಮೊದಲು ಅದೆಲ್ಲ ಜಿಲ್ಲಾ ಪಂಚಾಯತಿ ನನಗೆ ಬರ್ತಾ ಇದೆ ಸರ್. ಈಗ ಅದೆಲ್ಲ ಕಾರ್ಪೊರೇಷನ್ ಆಗ್ಬಿಟ್ಟಿದೆ. ಸ್ವಲ್ಪ ಅರ್ಧ ಕಾರ್ಪೊರೇಷನ್ ಆಗಿದೆ, ಇನ್ನು ಅರ್ಧ ಹಾಗೆ ಉಳ್ಕೊಂಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಅಸೋಸಿಯೇಷನ್ ಅವರು ನಮಗೆ ಒಂದು ಕಾರ್ಪೊರೇಷನ್ ಅಲ್ಲಿ ಬರೋಷ್ಟು ಹಣ ಬರ್ತದೆ ಸರ್, ಸರಿಯಾಗಿ ಟ್ಯಾಕ್ಸ್ ಹಾಕಿದ್ರೆ ತಾವು. ಮತ್ತೆ ಫ್ಲೈಓವರ್ ಬಗ್ಗೆ, ಟನ್ನಲ್ ರೋಡ್ ಬಗ್ಗೆ ತಾವು ಹೇಳಿದಿರ. ನಮ್ಗಂತೂ ಬೆಂಗಳೂರಲ್ಲಿ ಟನ್ನಲ್ ರೋಡು ಫ್ಲೈಓವರ್ ಮಾಡಿದ್ರೆ ಖುಷಿ ಪಡುವಂತ ಜನನೇ ನಾವು. ಆದರೆ ಇವೆಲ್ಲ ಆಗ್ತದ ಇನ್ ಟೈಮ್ಗೆ? ತಾವು ಪ್ರಸ್ತಾಪ ಮಾಡಿದ್ರೆ, ಹಿಂದೆ ಮಾಡಿರಲಿಲ್ಲ, ಈಗ ತಾವು ಪ್ರಸ್ತಾಪ ಮಾಡಿದಿರ ಬಡ್ಜೆಟಲ್ಲಿ. ಆದಷ್ಟು ಬೇಗ ಮಾಡಿ. ನಮ್ಮ ಸರ್ಕಾರದ ನಮ್ಮ ಹಿಂದಿನ ಸರ್ಕಾರನೂ ಇತ್ತು, ಆಗಲೂ ಕೂಡ ಅದಕ್ಕಿಂತ ಮುಂಚೆ ಬಂದ ಸರ್ಕಾರ ಇದನ್ನು ಸ್ವಲ್ಪ ಪ್ರಯತ್ನ ಮಾಡಕ್ಕೆ ಹೋಗಿತ್ತು, ಅಂದರೆ ವಿಭಜನೆ ಮಾಡಬೇಕು ಅಂತ. ಆಗ 80 ಸೀಟ್ ಬಂದ್ಬಿಟ್ಟಿತ್ತು ಸರ್ ಕಾಂಗ್ರೆಸ್. ನೀವು ಬೇರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿದ್ರೆ ಯಾಕೆ ಸರ್ ನಿಮಗೆ? ನೀವು ಮುಖ್ಯಮಂತ್ರಿ ಆಗುರಂತೆ ಬಿಡಿ. ಇದನ್ನು ವಿಶ್ವನಾಥ್ ಹೇಳ್ದಂಗೆ ಇನ್ನು ಇದೆಲ್ಲ ಕಂಪ್ಲೀಟ್ ಡಿವೈಡ್ ಆಗಿ ಇಡೀ ಕರ್ನಾಟಕ ಮತ್ತು MP ಗಳು ಎಲ್ಲ ಡಿವೈಡ್ ಆಗಿ ಬಂದಮೇಲೆ ಒಂದೇ ಸರಿ ಅವಾಗ ಮಾಡಬೇಕಾ ಅನ್ನೋದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಒಳ್ಳೇದಕ್ಕೆ ಸರ್ ನಾವೆಲ್ಲ ಹೇಳೋ ಅಂಥದ್ದು. ಯಾಕಂದರೆ ಬೆಂಗಳೂರು ನಮ್ಮೆಲ್ಲರದ್ದು ನೀವು ಹೇಳ್ತಾ ಇರ್ತೀರ ಎಲ್ಲ, ನಾವು ಹೊರಗಡೆಯಿಂದ ಬಂದಿದ್ದೀವಿ ಅಂದರೆ ನೀವು ನಮ್ಮವರೇ ಅಂತಲೇ ನಾವು ತಿಳ್ಕೊಂಡ್ರೆ ಸರ್. ನಾನು ಬೆಂಗಳೂರು ಜಿಲ್ಲೆಯವನು. ಅಲ್ಲ ಸರ್, ನೀವು ನಾನು ಬೆಂಗಳೂರು ಅಲ್ಲ, ನೀವು ಬೆಂಗಳೂರು ಅವರೇ ನಮ್ಮವರೇ ಅಂತಾನೆ ನಾವು ತಿಳ್ಕೊಂಡ್ರೆ ಸರ್. ಸಾಹೇಬ್ರು ಸುಂಕದ ಕಟ್ಟೆಯಲ್ಲಿ ಎಲ್ಲ ಹೊರಗಡೆ ಬಂದದ್ದು ಬೇರೆ. ಹೊರಗಡೆ ಅಂದ್ರೆ ನೀವೇನ್ ಬೇರೆ ಸ್ಟೇಟ್ ಇಂದ ಅಂತ ಹೇಳಿದ್ವ ಸರ್? ಬೆಂಗಳೂರು ಜಿಲ್ಲೆಯವನೇ. ಸಂತೋಷ ಸರ್, ಜಿಲ್ಲೆಯವನೇ ನಾನು. ನಿಮ್ ಬೆಂಗಳೂರು ಮೇಲೆ ಪ್ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ನಮ್ಗೆ. ಒಟ್ಟು ಬೆಂಗಳೂರು ಜಿಲ್ಲೆಲೆ ಸರ್. ಅದು ಬಿಟ್ಟು ರಾಮನಗರ ಅಂತ ಆಗಿದೆ ಅಷ್ಟೇ, ಹೆಸರು ರಾಮನಗರ ಆಗಿದೆ. ಇದು ಬೆಂಗಳೂರು ಜಿಲ್ಲೆ, ಇನ್ಕ್ಲೂಡಿಂಗ್ ಸಿಟಿ ಒಳಗಡೆ ಇರೋದು ಬೆಂಗಳೂರು ಜಿಲ್ಲೆ. ಆಮೇಲೆ ಮೆಟ್ರೋದು ಹೌದೌದು, ಇಟ್ ಈಸ್ ಬೆಂಗಳೂರು ಓನ್ಲಿ. ಅದನ್ನ ಬೆಂಗಳೂರು ಸಿಟಿ ಅಂತ ಮಾಡಿದ್ರಿ, ಅದನ್ನ ರೂರಲ್ ಅಂತ ಆಯ್ತು, ಅರ್ಬನ್ ಡಿಸ್ಟಿಕ್ ಅಂತ ಆಯ್ತು, ಬೆಂಗಳೂರು ರೂರಲ್ ಅಂತ ಆಯ್ತು, ರಾಮನಗರ ಆಯ್ತು ಸರ್. ಡಿಸ್ಟಿಕ್ ಮಿನಿಸ್ಟರ್ ಇದ್ದಾಗ ಫುಲ್ ಈ ಕಾರ್ಪೊರೇಟ್, ಆ ಕಡೆ ಹೆಬ್ಬಾಳು, ಈ ಕಡೆ ಬನಶಂಕರಿ, ಈ ಕಡೆ KR ಪುರಂ ಎಂಟ್ರೆನ್ಸ್, ಈ ಕಡೆ ಇದಿತ್ತು. ಬಿಟ್ರೆ ಮಿಕ್ಕಿದೆಲ್ಲ ಇನ್ಕ್ಲೂಡಿಂಗ್ ಪಿಣ್ಯ ಎಲ್ಲ ನನಗೆ ಇತ್ತು. ಬಿಡಿ ಸರ್, ಎಲ್ಲ ನಮ್ದು ಸುಮಾರು 15 ಲಕ್ಷ ಏರಿಯಾ ಎಲ್ಲ ಕಂಪ್ಲೀಟ್ ಇತ್ತು. ಮುಂದತ್ತ ಏರಿಯಾ ಎಲ್ಲ ನಮ್ಮ ಇದಕ್ಕೆ ಇತ್ತು. ಉತ್ರಳ್ಳಿಗಿತ್ತಲ್ಲ ಸರ್, ಉತ್ರಳ್ಳಿನೂ ಇತ್ತು ಸರ್. ನಮ್ಮವರೇ, ನೀವು ಕುಂಭಮೇಳಕ್ಕೆ ಹೋಗಿದ್ದೀರಾ, ಪೂಜೆ ಮಾಡಿದ್ದೀರಾ, ಹಿಂದುತ್ವ ಮಾಡಿದ್ದೀರಾ, ನಮ್ಮವರೇ ಅಂತ ಅನ್ಕೊಂಡಿದ್ದೀವಿ ನಾವು ಸರ್. ಆಮೇಲೆ ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ಹಿಂದೆನೂ ಕೂಡ ತಮಗೆಲ್ಲ ನಾವು ಸಜೆಷನ್ ಮಾಡಿದ್ವಿ ಸರ್. ಕಾರ್ಪೊರೇಷನ್ ಏರಿಯಾದಲ್ಲಿ ಏನು ನಮ್ಮ ಔಟರಿಂಗ್ ರೋಡ್ ಇದೆ, ದಯವಿಟ್ಟು ಮೆಟ್ರೋ ರೋಟಿಗೆ ಇನ್ನು ಸ್ವಲ್ಪ ಸರಿಯಾಗಿ ಮಾತಾಡಿ ಸರ್. ಎಲ್ಲೆಲ್ಲಿ ಫ್ಲೈಓವರ್ಸ್ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅಲ್ಲಿ ಡಬಲ್ ಡೆಕ್ಕರ್ ಹಾಕ್ಲಿ ಸರ್. ಇಲ್ಲ ಅಂದ್ರೆ ನಮ್ಗೆ ತುಂಬಾ ಸಮಸ್ಯೆ, ಲ್ಯಾಂಡ್ ಅಕ್ವಿಸೇಷನ್ ಇವೆಲ್ಲ. ಯಾಕಂದ್ರೆ ಮೆಟ್ರೋಗೆ 1:3 ನಾವು ದುಡ್ಡು ಕೊಡ್ತೀವಿ ಮಾರ್ಕೆಟ್ ರೇಟು. BBMP ಏನಾದರೂ TDRಗೆ ಬೆಲೆ ಅಂತೂ ಇಲ್ಲ ಸರ್. ತಮಗೂ ಕೂಡ ಗೊತ್ತಿದೆ, TDR ಬ್ಯಾಂಕ್ ಮಾಡ್ತೀವಿ ಅಂದ್ವಿ, TDR ಯಾರಾದ್ರೂ ತಗೊಂಡೋಗಿ ತೋರಿಸಿದ್ರೆ ಬೈದು ವಾಪಸ್ ಕಳಿಸ್ತಾರೆ. ನಮ್ಗೆ ಯಾವ ರೋಡು ಅಗಲೀಕರಣ ಆಗಕ್ಕಾಗಲಿಲ್ಲ. ಮತ್ತೆ ಈ ಬಿಸ್ನೆಸ್ ಕಾರಿಡಾರ್ ಸರ್, ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಆ ಕಡೆ ಇದ್ರೆ ಪೆರಿಫೆರಲ್ ರೋಡ್ 1 ಅಂತ ಮಾಡಿದ್ದೀರಲ್ಲ ಸರ್, ಈಗ 2ನ ನೀವು ಮಾಡಬೇಕು ಅಂತ ಈಗ ಮಾಡಲ್ಲ ಅಂತ ಹೇಳಿದ್ರೆ ಈಗೇನ ಮತ್ತೆ ಮಾಡಬೇಕು ಅಂತ ಮುಂದಕ್ಕೆ ಕೊಟ್ಟಿದ್ದೀರಾ. ಅಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಆಗ್ಬಿಟ್ಟಿದೆ ಸರ್, ಕಂಪ್ಲೀಟ್ ಅಪಾರ್ಟ್ಮೆಂಟ್ಸ್, ಒಂದು 10,000 ಮನೆಗಳಾಗ್ಬಿಟ್ಟಿದೆ. ಸರಿಯಾಗಿ ನೋಡಿ ಸರ್, ಪಾಪ ರೈತರು ಕೂಡ ತುಂಬಾ ಜನ ಅಲ್ಲಿ ನೀವು ಅಪ್ರೂವಲ್ಲೂ ಕೊಡಲ್ಲ BDAಯಿಂದ, ಮತ್ತೆ ಏನಕ್ಕೂ ಕೊಡೋದಿಲ್ಲ ಸರ್. ಹಾಗೇ ಇದೆ, ಒಂದು 20 ವರ್ಷದಿಂದ ಹಾಗೇ ಇದೆ ಸರ್. ಇಲ್ಲ ನೀವು ಮಾಡ್ತೀವಿ ಅಂದ್ರೆ ರೋಡ್ ಮಾಡಿಬಿಡಿ, ಇನ್ನೊಂದು 10 ವರ್ಷ ಆದ್ಮೇಲೆ ನೀವು ಲ್ಯಾಂಡ್ ವ್ಯಾಲ್ಯೂ ಅದೆಲ್ಲ ತುಂಬಾ ಸಮಸ್ಯೆ ಆಗ್ತದೆ ಸರ್. ಆ ಪೆರಿಫೆರಲ್ ರೋಡ್ ಬಗ್ಗೆ, ಬಿಸ್ನೆಸ್ ಕಾರಿಡಾರ್ ಬಗ್ಗೆ ಸ್ವಲ್ಪ ಒಂದು ತೀರ್ಮಾನ ತಗೊಳ್ಳಿ ಸರ್. ನೀವು ನಮ್ಮ ಕೃಷ್ಣಪ್ಪನವ್ರ ಕ್ಷೇತ್ರದ ವಿಚಾರ ನನಗೂ ಗೊತ್ತಿದೆ. ಇಲ್ಲ ಪೆರಿಫೆರಲ್ 2 ಹೌದು ಸರ್. ಅಲ್ಲ ಹೊಸೂರು ರೋಡ್ ಇಂದ ವಿಶ್ವನಾಥ್ ಅವರು ಸ್ಟಾರ್ಟ್ ಆಗಿ ನಮ್ದು ಎಂಡ್ ಆಗುತ್ತೆ. ಏನಾಗಿದೆ, ಎಲೆಕ್ಟ್ರಾನಿಕ್ ಬನ್ನರ್ಘಟ್ಟ ರೋಡ್ ವರೆಗೂ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿ ಅದನ್ನ ರೋಡ್ ಮಾಡಬೇಕಾಯ್ತು, ರೋಡ್ ಮಾಡಲಿಲ್ಲ.
ಇಲ್ಲ ಗೌರ್ಮೆಂಟ್ ಇಂದ ನಮ್ಗೆ ಇದನ್ನ BDA ಇಂದ ಇದನ್ನ ಡಿಲೀಟ್ ಮಾಡಬೇಕು ಅಂತ ಬರ್ತದೆ. ಯಾರನ್ನು ಅದನ್ನ ಡಿಲೀಟ್ ಮಾಡಕ್ಕೆ ಡಿನೋಟಿಫೈ ಮಾಡಕ್ಕೆ ಡಿಸಿಷನ್ ತಗೊಳ್ಳ.